6/2024ರಂದು ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಬೆಳಗಿನ ಪ್ರಾರ್ಥನೆ ನಂತರ ಎಲ್ಲ ಒಂದು ಸಸ್ಯಗಳಿಗೆ ಪಾತಿ ಮಾಡಿ ಮತ್ತು ಗೊಬ್ಬರ ಹಾಕಿ ನೀರನ್ನು ಹಾಯಿಸಲಾಯಿತು. ಮತ್ತು ಅದೇ ರೀತಿ ಹೊಸ ಗಿಡಗಳನ್ನು ಸಹ ನೆಟ್ಟಿದ್ದಾರೆ. ಪರಿಸರ ಚೆನ್ನಾಗಿದ್ದರೆ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರುತ್ತೇವೆ. ಈ ಒಂದು ಏನಂದರೆ, ಒಂದು ಮರ ಕೊಡ್ತಕ್ಕಂಥ ಗಾಳಿ 1,000 ಫ್ಯಾನ್ಗಳಿಗೆ ಸಮ ಅಂತ ಒಂದು ಚೀನಾ ಗಾದೆ ಹೇಳುತ್ತೆ. ಅದರಿಂದ ನಮ್ಮ ಶಾಲಾ ಆವರಣದಲ್ಲಿ ಸುಮಾರು 50ರಿಂದ 60 ಸಸ್ಯಗಳನ್ನು ಕಳೆದ 3 ವರ್ಷಗಳಿಂದ ನಾವು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಮಳೆಗಾಲ ಬಂದ ನಂತರ ನಾವು ಇನ್ನೂ ಮಾನ್ಯ BO ಶಿಕ್ಷಣಾಧಿಕಾರಿಗಳು ಅವರು ಹೇಳಿದ್ದಾರೆ, ಇನ್ನೂ ಒಂದು 50ರಿಂದ 60 ಗಿಡಗಳನ್ನು ನಾವು ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ಹಾಕೋಣ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಇನ್ನೂ ಒಂದು 50ರಿಂದ 60 ಗಿಡಗಳನ್ನು ಧಾನ್ಯಗಳ ಮುಖಾಂತರ ನಾವು ನೆಟ್ಟು ಈ ಥರ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಿ. ಈ ಥರ ನಾವು ಪ್ರೊಟೆಕ್ಷನ್ ಮಾಡಿದಾಗ ಯಾವುದೇ ಒಂದು ಮೇಕೆ ಆಗ್ಬೋದು, ಕುರಿ ಆಗ್ಬೋದು ಮೇಯೋದಿಲ್ಲ, ಚೆನ್ನಾಗಿ ಬೆಳೀತವೆ. ಹಾಗಾಗಿ ನಮ್ಮ ಪರಿಸರ ಚೆನ್ನಾಗಿದ್ದರೆ ನಮ್ಮ ಶಾಲೆಯ ವಾತಾವರಣ ಹಾಗೂ ಮಕ್ಕಳು ಕಲಿಯಲಿಕ್ಕೆ ಪೂರಕವಾದ ವಾತಾವರಣ ಇರುತ್ತೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಸಹ ಕಳೆದ ವರ್ಷ ಮಾಡ್ತಿದ್ದೇವೆ. ಈ ವರ್ಷನಷ್ಟೇ ನಾವು ಮಕ್ಕಳಿಗೆ ಪ್ರಾರ್ಥನೆ ನಂತರ ಪರಿಸರದ ಬಗ್ಗೆ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ SDMC ಅವರನ್ನು ಚರ್ಚಿಸಿ, ಯಾಕಂದರೆ ಪರಿಸರದಲ್ಲಿರ್ತಕ್ಕಂಥ ಗಿಡಗಳನ್ನು ರಕ್ಷಣೆ ಮಾಡೋದಲ್ಲ, ಸಂರಕ್ಷಣೆ ಮಾಡಬೇಕು. ನೀವು ಅಷ್ಟೇ, ಊರಿಗೊಂದು ವನ ಇದ್ದರೆ ಅದು ಏನದು ಊರಿಗೆಲ್ಲ ಒಂದು ಒಳ್ಳೆಯ ಪರಿಸರ ಕಾಪಾಡುತ್ತೆ. ಇವತ್ತು ಹಿಮಾಲಯ ಪರ್ವತದಲ್ಲಿ ಅಥವಾ ದೆಹಲಿಯಲ್ಲಿ ದಟ್ಟವಾದ ವಾತಾವರಣ ಇದೆ, ಅಲ್ಲಿ ಉಸಿರಾಡೋಕ್ಕೆ ಕಷ್ಟ. ಅಲ್ಲಿ ಹಿಮಾಲಯ ಪರ್ವತದಿಂದ ಗಾಳಿ ಶೇಖರಣೆ ಮಾಡಿ 1 ಲೀಟರ್ 1000, 2000, 3000 ಈ ರೀತಿ ಮಾಡ್ತಾಯಿದ್ದಾರೆ ಆಕ್ಸಿಜನ್. ಆದ್ದರಿಂದ ಆ ಥರ ವಾತಾವರಣ ಆಗಬಾರ್ದು. ನಾವು ಒಳ್ಳೆಯ ಗಿಡ ಮರಗಳನ್ನು ನೆಡೆಸಿ ನಮ್ಮ ಸಮಾಜವನ್ನು ಹಾಗೂ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು ಅಂದರೆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ನಾವು ಶಾಲಾ ತರಗತಿಯಲ್ಲೂ ಸಹ ನಾವು ತಿಳುವಳಿಕೆ ಹೇಳಿದ್ದಾರೆ. ಮಾನ್ಯ ಘನ ಸರ್ಕಾರ KTBSಯಿಂದ ಈಗಾಗಲೇ ಪಠ್ಯಪುಸ್ತಕ ಸರ್ವಾಗಿದೆ. ಏನು ಪರಿಸರ ಅಧ್ಯಯನ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಪರಿಸರ ಸಂಬಂಧಪಟ್ಟಂಥ ಪೂರಕವಾದ ಪಠ್ಯವನ್ನು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಾವು ಶಿಕ್ಷಕರು ಮಕ್ಕಳಿಗೆ ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ.